ನಮಸ್ಕಾರ ವೀಕ್ಷಕರೇ, ಸಂತ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಜಾಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಚಾಲನೆಗೆ ರಾಯಬಾಗ ವಿಧಾನಸಭಾ ಮತಕ್ಷೇತ್ರದ ಶಾಸಕರಿಂದ 80 ಲಕ್ಷ ರೂಪಾಯಿ, ಜಿಲ್ಲಾ ಪಂಚಾಯತ್ ರಾಜ್ಯ ಇಲಾಖೆಯಿಂದ ರಸ್ತೆ ಪೂಜೆಗೆ ಚಾಲನೆ ಮಂಜೂರು. ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗನೂರಿನಿಂದ ಪಾಮಲದಿನ್ನಿ ರಸ್ತೆಗೆ ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆಯಿಂದ 30 ಲಕ್ಷ ರೂಪಾಯಿ ಅನುದಾನ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಗೆ ಚಾಲನೆ ನೀಡಿದರು ಮತ್ತು ಜಾಗನೂರಿನಿಂದ ಗುರುಕಲ್ ರಸ್ತೆ ಅಭಿವೃದ್ಧಿಗೆ ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಅನುದಾನ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ದುರ್ಯೋಧನ ಐಹೊಳೆ ಭೂಮಿ ಪೂಜೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಸಂಪರ್ಕಕ್ಕೆ ಗುಣಮಟ್ಟದ ರಸ್ತೆಗಳು ಅತ್ಯವಶ್ಯಕವಾಗಿದ್ದು, ಈ ಕಾಮಗಾರಿಯಿಂದ ಜಾಗನೂರು ಗ್ರಾಮ ಮತ್ತು ಸುತ್ತಮುತ್ತಲಿರುವ ಪ್ರದೇಶದ ಜನತೆಗೆ ಅನುಕೂಲಕರವಾಗಲಿ ಎಂದು ತಿಳಿಸಿದರು. ಮತ್ತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮಣ ಮಂಗಿ ತಮ್ಮ ಹಾಸ್ಯ ನಗುವಿನಿಂದ ಮಾತನಾಡ್ತಾ, ಗ್ರಾಮದ ಅಭಿವೃದ್ಧಿಗೆ ಗುಣಮಟ್ಟದ ರಸ್ತೆಗೆ ಮೊದಲು ಆದ್ಯತೆ ನೀಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಯಬಾಗ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಮಾತನಾಡಿದರು. ಈ ವೇಳೆ ರಾಯಬಾಗ ಮತಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದ ಸದಾಶಿವ್ ಗೋರ್ಪಡೆ, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಸುರೇಶ್ ಬೆಲ್ಲದ್, ಮಹೀಂದ್ರ ಕೆಮಲಾಪುರೆ, ಜಾಗನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲೇಶ ಹನುಮಂತಗೋಳ್, ಮಾರುತಿ ಹಮ್ಮಾರ್, ಮುತ್ಯಪ್ಪ ಮರಾಠ, ಲಕ್ಷ್ಮಣ ಹನುಮನ್ನವರ್, ಮಾಳಪ್ಪ ಗೋರಗುದ್ದಿ, ಪಿಕೆಪಿಎಸ್ ಜಾಗನೂರು ಅಧ್ಯಕ್ಷ ಹನುಮಂತ ಕರಿಕಟ್ಟಿ, ಉಪಾಧ್ಯಕ್ಷ ಮುತ್ಯಪ್ಪ ಹನುಮನ್ನವರ್, ಸಿದ್ದು ಕಿಂಡಿ, ಗುತ್ತಿಗೆದಾರರು ಜಾಗನೂರು ಪರಸಪ್ಪ ಹನುಮನ್ನವರ್, ಪಾಂಡುರಂಗ ಹನಜಾನಟ್ಟಿ, ಹನುಮಂತ ರಬಕವಿ, ಮುತ್ಯಪ್ಪ ಕೇಸ್ತಿ, ಗೋಪಾಲ್ ನಾವಿ, ರಾಮಪ್ಪ ಗಿಡ್ಡಪ್ಪ ಗೋಳ್, ಶಿವಾನಂದ್ ಪಾಟೀಲ್, ನಾರಾಯಣ ನರಗುಂದರ್, ರಬಿಸಿದ ವಡ್ಡರಟ್ಟಿ, ಸಂಜು ಮಾದರ್, ಶಿವರಾಜ್ ಗುಡಸ್, ಲಕ್ಷ್ಮಣ ಆದರ್ಗಿ, ಸುರೇಶ್ ಕೇಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕುಮಾರ್ ಐಹೊಳೆ, ಸಮತಾ ನ್ಯೂಸ್ ಕನ್ನಡ, ಚಿಕ್ಕೋಡಿ. ಜಾಗನೂರು ಗ್ರಾಮದಿಂದ ಪಾಮಲದಿನ್ನಿ ರಸ್ತೆಗೆ ಜಿಲ್ಲಾ ಪಂಚಾಯಿತಿ ಇಲಾಖೆ ವತಿಯಿಂದ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ರಸ್ತೆಯ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು ಮತ್ತು ಗ್ರಾಮದ ಹಿರಿಯರಾದಂಥ ಹನುಮಂತನ ರಬಕವಿ ಅವರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಣ ಮಂಗಿಯವರು ಮತ್ತು ಉಪಾಧ್ಯಕ್ಷರಾದ ಮಲ್ಲೇಶನ ಹನುಮಾನರವರು ಮತ್ತು ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಪಕ್ಷದ ಮುಖಂಡರಾದ ಸದಾಶಿವನ ಗೋರ್ಪಡೆ ಅವರು ಎಲ್ಲರೂ ಕೂಡ್ಕೊಂಡು ಗ್ರಾಮದ ಹಿರಿಯರು ಯುವಕರು ಎಲ್ಲರೂ ಕೂಡ್ಕೊಂಡು ಇದನ್ನು ಭೂಮಿ ಪೂಜೆಯನ್ನು ಮಾಡಿದೆವು. ಆದಷ್ಟು ತಾವೆಲ್ಲರೂ ಸಹಕಾರ ಕೊಟ್ಟ ಎಷ್ಟು ಆಕೈತಿಲ್ಲ 30 ಲಕ್ಷ ರೂಪಾಯಿದಾಗ ತಾವು ರಸ್ತೆಯನ್ನು ಮುಂದೆ ನಿಂತು ತಾವು ಅಚ್ಚುಕಟ್ಟಾಗಿ ಮಾಡಿಸ್ಕೊರಿ. ಮತ್ತು ಅನುದಾನ ಬಂದ ಕೂಡಲೇ ನಾವು ಉಳಿದದ್ದು ಕೆಲಸನೂ ಕೂಡ ನಾನು ಮಾಡಿಸ್ಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟ, ಈಗ ಎರಡನೇದು ಈಗಲ್ಲಿ ಜಾಗನೂರು ಗ್ರಾಮದ ಗುರುಕುಲ್ ರಸ್ತೆ ಅದಕ್ಕೂ ಕೂಡ 50 ಲಕ್ಷ ರೂಪಾಯಿ ಅನುದಾನ ಜಿಲ್ಲಾ ಪಂಚಾಯತಿಯಿಂದ ಈಗ ಅದನ್ನು ನೆಕ್ಸ್ಟ್ ಅಲ್ಲಿ ಅದನ್ನು ಭೂಮಿ ಪೂಜೆ ಮಾಡೋಣ ಅಂತೇಳಿ ಅಂದ ಎಲ್ಲ ಹಿರಿಯರಿಗೆ ವಿನಂತಿಯನ್ನು ಮಾಡ್ಕೊಂಡು ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ.